ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಬಡ್ಕೇಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ್ರಿ ನಾವು ಹಿಟ್ಟನ್ನ ನೆನೆಸಲಾರ್ದೆ ಯಾವುದೇ ಉದ್ದಿನ ಬೇಳೆ ಸೋಡಾವನ್ನ ಬಳಸಲಾರ್ದೆ ನಾವು ಏನ್ ಮಾಡೋದ್ರಿ ರವೆ ವಡೆನ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡತ್ತೇನ್ರಿ. ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಕೋಬಹುದ್ರಿ. ಮೊದಲಿಗೆ ಒಂದು ಪ್ಯಾನ್ ಒಳಗ ಒಂದ್ 2 ರಿಂದ 3 ಚಮಚ ಆಗೋಷ್ಟು ಎಣ್ಣೆ, ಆಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಸಾಸಿವೆ, ಹಾಗೆ ಒಂದು ಹಸಿ ಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನ್ರಿ. ಅರ್ಧ ಚಮಚ ಆಗೋಷ್ಟು ಚಿಲ್ಲಿ ಫ್ಲೇಕ್ಸ್ ಅನ್ನ ಹಾಕೊಡ್ತೇನ್ರಿ. ಟೇಸ್ಟ್ ಚೆನ್ನಾಗಿ ಬರ್ತೈತ್ರಿ. ಎಲ್ಲಾನು ಹಾಕೊಂಡು ಒಂದ್ 2 ನಿಮಿಷ ಏನ್ ಮಾಡ್ಬೇಕ್ರಿ, ಇದನ್ನ ಫ್ರೈ ಮಾಡ್ಕೊಂಡು ಅದಕ್ಕೆ ನಾನಿಲ್ಲಿ ಒಂದ್ 2.5 ಕಪ್ ಆಗೋಷ್ಟು ನೀರನ್ನ ಸೇರಿಸ್ತಾ ಇದೀನ್ರಿ. ನಾನಿಲ್ಲಿ 1 ಕಪ್ ರವೆಗೆ 2.5 ಕಪ್ ಆಗೋಷ್ಟು ನೀರನ್ನ ಹಾಕೊಂಡೇನ್ರಿ. ನಾನಿಲ್ಲಿ ರವೆನ ರೋಸ್ಟೆಡ್ ರವೆ ತಗೊಂಡೇನ್ರಿ, ಹುರಿದಿಟ್ಕೊಂಡಿರೋ ರವೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಕುದಿಯಕ್ ಬಿಡ್ಬೇಕ್ರಿ. ನೀರ ಚೆನ್ನಾಗಿ ಕುದಿದ ತಕ್ಷಣ ನಾವು ಇಲ್ಲಿ ರವೆನ ಹಾಕ್ಬೇಕಾಗ್ತದ್ರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿನ್ರಿ. ನೀರು ಕುದಿ ಬಂದಿತ್ರಿ. ಈಗ ರವೆನ ಸ್ವಲ್ಪ ಹಾಕೊಂಡು ಗಂಟುಗಳೆಲ್ಲ ಆಗ್ಲಾರ್ದ ಏನ್ ಮಾಡ್ಬೇಕ್ರಿ, ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ನೀವು ಉಪ್ಪಿಟ್ಟು ಯಾವ ರೀತಿ ಮಾಡ್ತಿರಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಆಗ್ಬೇಕ್ರಿ. ಇದು ಸಾಫ್ಟ್ ಆಗಿ ಎಲ್ಲ ಮಿಕ್ಸ್ ಆಗ್ಬೇಕ್ರಿ. ಗಂಟುಗಳ ಆಗ್ಲಾರ್ದ ನೀವು ಇದನ್ನ ಏನ್ ಮಾಡ್ಬೇಕ್ರಿ, ಈ ತರ ವಡೆ ಬರ್ಬೇಕ್ರಿ. ಆ ರೀತಿ ಏನ್ ಮಾಡ್ಬೇಕ್ರಿ, ಗಟ್ಟಿಯಾಗಿ ಮಾಡ್ಕೊಂಡು ಒಂದ್ ಪ್ಲೇಟ್ ಮುಚ್ಚಿ ಒಂದ್ 10 ನಿಮಿಷ ಬಿಟ್ರಂದ್ರಿ ನೋಡ್ರಿ ಎಷ್ಟು ಸಾಫ್ಟ್ ಆಗಿ ಉಪ್ಪಿಟ್ಟು ತರ ಯಾವ ರೀತಿ ಮಾಡ್ತಿರಲ್ಲ ಅದೇ ರೀತಿ ಈ ತರ ಗಟ್ಟಿ ಆಗ್ತೈತ್ರಿ. ಸ್ವಲ್ಪ ತಣ್ಣಗಾಗಕ್ ಬಿಟ್ಟಿತ್ತಂದ್ರ ಇನ್ನೊಂದ್ ಸ್ವಲ್ಪ ಗಟ್ಟಿ ಆಗ್ತೈತ್ರಿ. ಈ ತರ ಸಾಫ್ಟ್ ಆಗಿ ನೀವು ಗಂಟುಗಳ ಆಗ್ಲಾರ್ದ ನೋಡ್ರಿ ಇಷ್ಟು ಮೆತ್ತಗ ನೋಡ್ರಿ ರೆಡಿ ಮಾಡ್ಕೋದ್ರಿ. ಇದನ್ನ ಸ್ವಲ್ಪ ತಣ್ಣಗಾಗಕ್ ಬಿಡೋಣ್ರಿ. ನಾನೇ ಸ್ವಲ್ಪ ಸಿಂಪಲ್ ಆಗಿ ಒಂದು ಚಟ್ನಿನ ಮಾಡ್ಕೊಂಡ್ರಿ. ಈಗ ಇದಕ್ಕ ಒಂದ್ ಸ್ವಲ್ಪ ಶೇಂಗಾ, ಒಂದ್ ಸ್ವಲ್ಪ ಪುಟಾಣಿ, ಹಾಗೆ ಒಂದ್ ಹಸಿ ಮೆಣಸಿನಕಾಯಿ, 2 ಬೆಳ್ಳುಳ್ಳಿ ಹೆಸರು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನ ಹಾಕೊಂಡು ಚೆನ್ನಾಗಿ ರುಬ್ಕೊಂಡ್ರಿದ್ನ ಈ ತರ ಪೇಸ್ಟ್ ಮಾಡ್ಕೊಂಡು ಇದಕ್ಕ ನೀವು ಒಗ್ಗರಣೆ ಕೂಡ ರೆಡಿ ಮಾಡ್ಕೋಬಹುದ್ರಿ. ಸಾಸಿವೆ, ಜೀರಿಗೆ, ಎಣ್ಣೆನ ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪು. ಈ ಕಡೆ ನೀವು ಉಪ್ಪಿಟ್ಟು ಏನ್ ರೆಡಿ ಮಾಡ್ಕೊಂಡಿದ್ದಲ್ರಿ ರವೆದು, ಅದು ಕೂಡ ತಣ್ಣಗಾಗೈತ್ರಿ. ಸ್ವಲ್ಪ ತಣ್ಣಗಾದ ತಕ್ಷಣ ನಾವು ಕೈಗೆ ಎಣ್ಣೆ ಹಚ್ಕೊಂಡು ಈ ತರ ವಡೆ ಯಾವ ರೀತಿ ಮಾಡ್ತಿರಲ್ರಿ ಆ ತರ ರೌಂಡ್ ಶೇಪ್ ಆಗಿ ಮಾಡಿ ಮಿಡಲ್ ಅಲ್ಲಿ ಈ ತರ ನೀವು ರೌಂಡ್ ಆಗಿ ಮಾಡಿದ್ರಂದ್ರಿ ವಡೆ ರೆಡಿ ಆಗೈತ್ರಿ. ಈ ತರ ಇದೇ ರೀತಿ ಎಲ್ಲಾನು ವಡೆನ ನಾವು ರೆಡಿ ಮಾಡಿ ಇಟ್ಕೊಂಡೇನ್ರಿ. ಇಲ್ಲಿ ಎಣ್ಣೆ ಕೂಡ ಬಿಸಿ ಆಗೈತ್ರಿ. ಎಣ್ಣೆ ಪೂರ್ತಿ ಈ ತರ ಬಿಸಿ ಆಗಿರ್ಬೇಕ್ರಿ. ಅಂದ್ರೆ ಏನಾಗ್ತಾವ್ರಿ, ಚೆನ್ನಾಗಿ ಫ್ರೈ ಆಗ್ತಾವ್ರಿ. ನೀವು ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಇದನ್ನ ಕಲರ್ ಚೇಂಜ್ ಆಗುವವರೆಗೂ ಏನ್ ಮಾಡ್ಬೇಕ್ರಿ, ಫ್ರೈ ಮಾಡ್ಕೋಬೇಕ್ರಿ. ಒಳಗಡೆ ಸಾಫ್ಟ್ ಆಗಿ ಮೇಲ್ಗಡೆ ಕ್ರಿಸ್ಪಿ ಆಗಿ ರವೆ ವಡೆ ರೆಡಿ ಆಗ್ತಾವ್ರಿ. ನೋಡ್ರಿ, ಕೇವಲ 1 ಕಪ್ ರವೆಯಿಂದ ನೀವು ದಿಢೀರಾಗಿ ಬ್ರೇಕ್ಫಾಸ್ಟ್ ಅಥವಾ ಈವ್ನಿಂಗ್ ಸ್ನಾಕ್ಸ್ ಟೀ ಜೊತೆ ನೀವು ಈ ರೀತಿ ರವೆ ವಡೆನ ಮಾಡ್ಕೋಬಹುದ್ರಿ. ಯಾವುದೇ ಉದ್ದಿನ ಬೇಳೆ ಹಿಟ್ಟು ನೆನೆಸಲಾರ್ದ ರುಬ್ಲಾರ್ದ ನೀವು ದಿಢೀರಾಗಿ ಈ ರೀತಿ ಸಿಂಪಲ್ ಆಗಿ ಕ್ರಿಸ್ಪಿ ಆಗಿ ಏನ್ ಮಾಡ್ಬೋದ್ರಿ, ರವೆ ವಡೆನ ಮಾಡ್ಕೋಬಹುದ್ರಿ. ನೋಡ್ರಿ, ನಾನಿಲ್ಲಿ ಕಲರ್ ಕೂಡ ಚೇಂಜ್ ಆಗಿದಾವ್ರಿ. ಒಂದೊಂದಾಗಿ ಇದೇ ರೀತಿ ಫ್ರೈ ಮಾಡಿ ಇಟ್ಕೊಂಡೇನ್ರಿ. ಈ ರೀತಿ ಕಲರ್ ಚೇಂಜ್ ಆಗುವವರೆಗೂ ನೀವು ಫ್ರೈ ಮಾಡ್ಕೊಂಡ್ರಂದ್ರಿ ಕ್ರಿಸ್ಪಿ ಆಗಿ ತುಂಬಾ ಚೆನ್ನಾಗಿ ಬರ್ತಾವ್ರಿ. ಚಟ್ನಿ ಕೂಡ ರೆಡಿ ಆಗೈತ್ರಿ. ನಾನಿಲ್ಲಿ ಒಂದು ಮುರಿದು ತೋರಿಸ್ತಾ ಇದೀನ್ರಿ. ನೋಡ್ರಿ ಎಷ್ಟು ಕ್ರಿಸ್ಪಿ ಆಗಿ ಒಳಗಡೆ ಸಾಫ್ಟ್ ಆಗಿ ರವೆ ವಡೆ ರೆಡಿ ಆಗೈತ್ರಿ. ನೀವು ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಹೇಗಿದೆ ಅಂತ ನಮ್ಗ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೈಡ್ ಅಲ್ಲಿ ಬರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮತ್ತೆ ಹೊಸ ರೆಸಿಪಿ ಒಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.